ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ರೋಚಕ ತಿರುವಿನ ಘಟ್ಟಕ್ಕೆ ತಿರುಗಿದೆ. ಇಲ್ಲಿ ಸುಬ್ಬು ಹೇಳ್ತಾನೆ, ಸಾಹೇಬ್ರನ್ನ ಹೇಗಾರು ಮಾಡಿ ಆಸ್ಪತ್ರೆಗೆ ಬರಕ್ಕೆ ಹೇಳಬೇಕು, ಪೃಥ್ವಿ ಸರ್ನ ನೋಡಲೇಬೇಕು. ಆವಾಗ ನಂದಿನಿ ಮೇಡಮ್ ಏನೂ ಮಾಡಿಲ್ಲ, ಅವ್ರದ್ದೇನು ತಪ್ಪಿಲ್ಲ ಅಂತ ಗೊತ್ತಾಗೇ ಆಗುತ್ತೆ ಅನ್ನೋಷ್ಟೊತ್ತಿಗೆ ಪದ್ದು ಹೇಳ್ತಾನೆ, ಇವತ್ತು ಸಾಹೇಬ್ರನ್ನ ಆಸ್ಪತ್ರೆಗೆ ಬರುವಂಗೆ ಮಾಡೋಣ ಅಂತ ಹೇಳ್ತಾನೆ. ಈ ಕಡೆ ಸುಬ್ಬು ಮಾತು ಕೇಳಿ ವೀರು ಆಸ್ಪತ್ರೆಗೆ ಬರ್ತಾನೆ. ಅಷ್ಟೊತ್ತಿಗೆ ಸುಬ್ಬು ಇದ್ದವನು ಹೇಳ್ತಾನೆ, ಸರ್ ಒಬ್ಬರು ಇಂಪಾರ್ಟೆಂಟ್ ಅವ್ರನ್ನ ನೀವು ನೋಡಲೇಬೇಕು, ನಾನು ಬರ್ತೀನಿ ಒಂದು ಸ್ವಲ್ಪ, ನೀವು ಹೋಗಿರಿ ಅಂದಾಗ ಸರಿ ಆಯಿತು ಸುಬ್ಬು ಅಂತ ಈ ಕಡೆ ಹೋಗ್ತಾರೆ. ಇಲ್ಲಿ ಸಾವಿತ್ರಿನ ಚೆಕಪ್ ಮಾಡಿಸ್ಬೇಕು ಅಂತ ವಿಜಯಾಂಬಿಕನು ಅದೇ ಆಸ್ಪತ್ರೆಗೆ ಬಂದಿರ್ತಾಳೆ. ಈ ಕಡೆ ಪೃಥ್ವಿನ ನೋಡಿ ವೀರುಗೆ ತುಂಬ ಸಿಟ್ಟು ಬರುತ್ತೆ. ಹೇಳು ಸತ್ಯ ಹೇಳು, ಬಾಯ್ ಬಿಡು ಅಂತ ಇಲ್ಲಿ ಅವನ್ನ ಇಟ್ಕೊಂಡು ಹೇಳಿರ್ತಾನೆ. ಆದರೆ ಪೃಥ್ವಿ ಪ್ರಜ್ಞೆ ಇರಲ್ಲ, ಅವನು ಕೋಮಾ ಸ್ಥಿತಿಯಲ್ಲಿ ಹೋಗಿರ್ತಾನೆ. ಅಷ್ಟೊತ್ತಿಗೆ ಪದ್ದು ಹೇಳ್ತಾನೆ, ಅಯ್ಯೋ ಪೃಥ್ವಿಗೆ ಏನಾರು ಸಾಹೇಬ್ರು ಏನಾರು ಮಾಡ್ತಾರೆ, ಬಾ ಸುಬ್ಬು ಫಸ್ಟು ಹೋಗೋಣ ಬಿಡಿಸೋಣ ಅನ್ನೋಷ್ಟೊತ್ತಿಗೆ, ಸಾಹೇಬ್ರೆ ಬಿಡಿ ಅವರು ಕೋಮಾ ಸ್ಥಿತಿಯಲ್ಲಿದ್ದಾರೆ, ಅವರಿಗೆ ಪ್ರಜ್ಞೆ ಇಲ್ಲ ಸುಬ್ಬು, ಇವನಿಂದ ನನಗೆ ಸತ್ಯ ಗೊತ್ತಾಗಬೇಕು, ಇವನಿಂದ ಮಾತ್ರ ಸತ್ಯ ಗೊತ್ತಾಗೋದು, ಅವನನ್ನು ಹೇಗಾರು ಬಾಯಿ ಬಿಡಿಸು ಅಂದಾಗ ಡಾಕ್ಟರ್ ಬಂದು ನೋಡಿ ಅವರು ಕೋಮಾ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವೀರು ಇದ್ದವನು, ನೋಡಿ ಡಾಕ್ಟ್ರೆ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಇವನು ಆರೋಗ್ಯದಲ್ಲಿ ಚೇತರಿಕೆಗೊಳ್ಬೇಕು, ಇವನು ಕೋಮದಿಂದ ಹೊರಗೆ ಬರಬೇಕು, ಅವನು ಬಂದರೆ ಮಾತ್ರ ಸತ್ಯ ಏನು ಅಂತ ಗೊತ್ತಾಗೋದು, ಸತ್ಯ ತಿಳಿಯೋದು ಅಂತ ಇಲ್ಲಿ ವೀರು ಹೇಳ್ತಿರ್ತಾನೆ. ಈ ಕಡೆ ಹೊರಗೆ, ಅಯ್ಯೋ ನಮ್ಮ ಆಸ್ಪತ್ರೆಗೆ ಎಜುಕೇಷನ್ ಮಿನಿಸ್ಟರ್ ಬಂದಿದ್ದಾರೆ ಅಂತ ಗೊತ್ತಾಗಿದ್ದರೆ ನಾವು ಸ್ವಲ್ಪ ಹಾಸ್ಪಿಟಲ್ನ ಪ್ರಿಪ್ರೇಷನಾರು ಮಾಡ್ಬೋದಾಗಿತ್ತು ಅಂತ ವಾರ್ಡ್ ಬಾಯ್ಗಳು ಹೊರಗೆ ಹೇಳ್ತಿರ್ತಾರೆ. ಅದನ್ನು ಕೇಳಿಸ್ಕೊಂಡ ವಿಜಯಾಂಬಿಕಂಗೆ ಗಾಬರಿ ಆಗುತ್ತೆ. ವೀರು ಬಂದಿದ್ದಾನ, ಯಾಕೆ ಬಂದಿರ್ಬೋದು, ಯಾರು ನೋಡೋಕ್ಕೆ ಅಂತ ಬಂದಿರ್ಬೋದು ಅಂತ ವಿಜಯಾಂಬಿಕಾ ತಲೆ ಕೆಡಿಸ್ಕೊಂಡು ಆ ಕಡೆ ನೋಡ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ವೀರು ಪೃಥ್ವಿನ ನೋಡ್ತಿರೋದು ನೋಡಿ, ಅಯ್ಯೋ ಈ ಪೃಥ್ವಿ ಇನ್ನೂ ಬದುಕಿದಾನ, ನಾನು ಸತ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೆ, ಇವನೇನಾದ್ರು ಬದುಕಿದ್ರೆ ಏನು ಸಮಸ್ಯೆ ಆಗುತ್ತೆ, ನನ್ನ ಬಗ್ಗೆ ಎಲ್ಲ ವೀರು ಗೊತ್ತಾಗುತ್ತೆ ಅಂತ ವಿಜಯಾಂಬಿಕೆ ಹೆದರ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಡಾಕ್ಟ್ರು ಬಂದು ಇವನು ಕೋಮಾ ಸ್ಥಿತಿಯಲ್ಲಿದ್ದಾನೆ ಅನ್ನೋದನ್ನು ವಿಜಯಾಂಬಿಕಂಗೆ ಕೇಳಿಬಿಡುತ್ತೆ. ಹಬ್ಬ, ಇವನು ಹೇಗಾರು ಕೋಮಾ ಸ್ಥಿತಿಯಲ್ಲಿದ್ದಾನೆ, ಈಗ ಅವನು ಏನು ವಿಚಾರ ಹೇಳೋಕ್ಕಾಗಲ್ಲ, ಅದಕ್ಕಿಂತ ಮೊದಲು ನನ್ನ ಹುಡುಗರನ್ನ ಕಳಿಸಿ ಇವನನ್ನು ಇಲ್ಲೇ ಸಾಯಿಸಬೇಕು ಅನ್ನೋಷ್ಟೊತ್ತಿಗೆ ವಿಜಯಾಂಬಿಕಾ ಹೊರಗೆ ಬಂದು ಹುಡುಗರಿಗೆ ಫೋನ್ ಮಾಡ್ತಾನೆ. ನೋಡ್ರೋ, ನೀವು ಅವತ್ತು ಸಾಯಿಸ್ಬೇಕಂದಿರೋನು ಪೃಥ್ವಿ ಇನ್ನೂ ಸತ್ತಿಲ್ಲ, ಅವನು ಇದೇ ಹಾಸ್ಪಿಟಲ್ಲಿದ್ದಾನೆ, ಅವನನ್ನು ಹೇಗಾರು ಬಂದು ಇಲ್ಲಿ ಮುಗಿಸಿ ಹೋಗಿ ಅಂತ ಹೇಳ್ತಾನೆ. ಸರಿ ಮೇಡಮ್ ಆಯಿತು ಅಂತ ಈ ಕಡೆ ಹುಡುಗರು ಹೇಳ್ತಾರೆ. ಈ ಕಡೆ ಪದ್ದು, ಸುಬ್ಬು, ವೀರು ಎಲ್ಲ ಆಸ್ಪತ್ರೆಯಿಂದ ಹೊರಗೆ ಹೋಗ್ತಾರೆ. ಆದರೆ ಸುಬ್ಬು ಮಾತ್ರ ಆಸ್ಪತ್ರೆಯಲ್ಲೇ ಇರ್ತಾರೆ. ಯಾಕಂದರೆ ಪೃಥ್ವಿಗೆ ಏನಾದ್ರು ಅಪಾಯ ಆಗ್ಬೋದು ಅಂತ ಮುಂಚೆನೇ ಸುಬ್ಬುಗೆ ಗೊತ್ತಿರುತ್ತೆ. ಹಾಗಾಗಿ ಅವನು ಕಾವಲಾಗಿ ಸುಬ್ಬು ಇರ್ತಾನೆ. ಅಷ್ಟೊತ್ತಿಗೆ ವಿಜಯಾಂಬಿಕಾ ಕಳಿಸಿರೋ ಹುಡುಗರು ಬಂದು ಇನ್ನೇನು ಪೃಥ್ವಿಗೆ ಚಾಕು ಹಾಕಬೇಕು ಅನ್ನೋಷ್ಟೊತ್ತಿಗೆ ಸುಬ್ಬು ಬಂದು, ನನಗೆ ಗೊತ್ತಿತ್ತು ನೀವು ಹೇಗಾರು ಈ ಥರ ಮಾಡ್ತೀರಾ, ಆ ವಿಜಯಾಂಬಿಕೆ ಈ ಹುಡುಗರನ್ನ ಕಳಿಸ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಅವ್ರನ್ನ ಒದ್ದು ಅಲ್ಲಿಂದ ಕಳಿಸ್ತಾನೆ. ಈ ಕಡೆ ಡಾಕ್ಟ್ರು ಹೆಂಗೋ ಪ್ರಯತ್ನ ಪಟ್ಟು ಪೃಥ್ವಿಗೆ ಜ್ಞಾನ ಬಂದ್ಬಿಡುತ್ತೆ. ಅಷ್ಟೊತ್ತಿಗೆ ಪದ್ದು ಮತ್ತು ಸುಬ್ಬು ಪೃಥ್ವಿನ ಪಾರ್ಕಿಗೆ ಕರ್ಕೊಂಡು ಹೋಗ್ತಾನೆ. ವೀರುನು ಅಲ್ಲಿಗೆ ಕರೆಸ್ತಾರೆ. ವೀರು ಹೇಳ್ತಾನೆ, ಹೇಳೋ ಇಷ್ಟು ಸಮಯ ನನ್ನಿಂದ ಯಾಕೋ ನೀನು ತಪ್ಪಿಸ್ಕೊಂಡು ಓಡಾಡ್ತಿದ್ದೆ, ಏನಾಯಿತು ಹೇಳು, ನಂದಿನಿ ಬಗ್ಗೆ ನಿನಗೇನು ವಿಚಾರ ಗೊತ್ತಿದೆ ಹೇಳು ಅಂತ, ಸತ್ಯನ ಬಾಯ್ಬಿಡು ಅಂತ ಸಿಟ್ಟಲ್ಲಿ ಇಲ್ಲೂ ವೀರು ಕೇಳುವಾಗ ಪದ್ದು ಹೇಳ್ತಾನೆ, ನೋಡು ಪೃಥ್ವಿ, ಈಗಾರು ಸತ್ಯ ಬಯಲಾಗಲೇಬೇಕು, ಏನು ಸತ್ಯ ಉಂಟೋ ಅದನ್ನೆಲ್ಲ ನೀನು ಹೇಳಿಬಿಡು ಸಾಹೇಬ್ರಿಗೆ ಅಂದಾಗ, ಹೇಳ್ತೀನಿ, ನಂದಿನಿ ಮೇಡಮ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅವ್ರನ್ನ ಫೇಕ್ ರಿಪೋರ್ಟ್ ಮಾಡಿ ನಿಮ್ಮ ಅಕ್ಕ ವಿಜಯಾಂಬಿಕೆನೇ ಇಷ್ಟು ಸಮಸ್ಯೆನ ಮಾಡಿದ್ದು, ಶ್ರಾವಣಿ ಯಾವತ್ತಿದ್ರು ಅವಳು ನಿಮ್ಮ ಮಗಳು, ಆ ಡಾಕ್ಟ್ರ್ ಹತ್ರ ಫೇಕ್ ರಿಪೋರ್ಟ್ನ ಬರೆಸಿ ಅವಳು ನಿಮ್ಮ ಮಗಳು ಅಲ್ಲ ಅಂತ ನಂದಿನಿ ಮೇಡಮ್ನ ಆ ಥರ ಮಾಡೋಕ್ಕೆ ಕಾರಣ ವಿಜಯಾಂಬಿಕೆ ಅಂತ ಎಲ್ಲ ಸತ್ಯನ ಹೇಳ್ತಾನೆ. ನಿನಗೆ ಅಷ್ಟು ನಂಬೋಕ್ಕಾಗಲ್ಲ ಅಂದರೆ ಬನ್ನಿ, ಆ ಡಾಕ್ಟ್ರನ್ನೇ ನಿಮಗೆ ಪರಿಚಯ ಮಾಡಿಸ್ತೀನಿ, ಅವರೇ ಎಲ್ಲ ಸತ್ಯ ಹೇಳ್ತಾರೆ ಅಂತ ಡಾಕ್ಟ್ರ್ ಹತ್ರ ಎಲ್ಲರೂ ಹೋಗ್ತಾರೆ. ಅಷ್ಟೊತ್ತಿಗೆ ಡಾಕ್ಟ್ರು, ಹೌದು ಸರ್, ವಿಜಯಾಂಬಿಕೆನೇ ನೀನೇನಾದ್ರು ಸುಳ್ಳು ರಿಪೋರ್ಟ್ ಬರೆಯಲ್ಲ ಅಂದರೆ ನಿನ್ನನ್ನು ಸಾಯಿಸ್ತೀನಿ ಅಂತ ಬೆದರಿಸಿದ್ರು, ಹಾಗಾಗಿ ನಾನು ಸುಳ್ಳು ರಿಪೋರ್ಟ್ನ ಕೊಡಬೇಕಾಯಿತು ಅಂತ ಇಲ್ಲಿ ನಂದಿನಿ ಮೇಡಮ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಇಲ್ಲಿ ಡಾಕ್ಟ್ರು ಹೇಳ್ತಾರೆ. ಅಷ್ಟೊತ್ತಿಗೆ ಎಲ್ಲ ವಿಚಾರ ಗೊತ್ತಾಗಿ
ವೀರು ಮನೆಗೆ ಬಂದು ಅಕ್ಕ ನಿಮಗೆ ಒಬ್ರನ್ನ ಪರಿಚಯ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಹೌದಕ್ಕ, ನಿಮಗೆ ಪೃಥ್ವಿ ಎಲ್ಲಿದ್ದಾನೆ ಅನ್ನೋದು ಗೊತ್ತುಂಟಂದಾಗ ಇಲ್ಲ ನನಗೆ ಪೃಥ್ವಿ ಗೊತ್ತಿಲ್ಲ ಅಂದಾಗ ಕೆನ್ನೆಗೆ ಹೊಡಿತಾನೆ. ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ಈ ಮನೇಲಿದ್ದಿ ನಂದಿನಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಸುಳ್ಳು ರಿಪೋರ್ಟ್ನೆಲ್ಲ ಬರೆಸಿ ನೀನು ಇಷ್ಟು ಮಾಡ್ದಲ್ಲ, ನಿನ್ನ ಮುಖವಾಡ ಕಳಚಿದೆ ಅಂತ ಇಲ್ಲಿ ವೀರು ಜೋರಾಗಿ ವಿಜಯಾಂಬಿಕೆಗೆ ಹೇಳ್ತಾನೆ. ಮನೆಯಲ್ಲಿದ್ದವರಿಗೆಲ್ಲ ಶಾಕ್ ಆಗಿಬಿಡುತ್ತೆ. ಇಷ್ಟು ಮಹಾಸಂಚಿಕೆ ಬಿಗ್ಗೆಸ್ಟ್ ಟ್ವಿಸ್ಟಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಬರ್ತಿದೆ. ಇನ್ನು ಏನಾಗುತ್ತೆ, ವಿಜಯಾಂಬಿಕೆನ ಮನೆಯಿಂದ ಹೊರಗಾಗ್ತಾನ, ಶ್ರಾವಣಿನ ಮಗಳು ಅಂತ ಒಪ್ಕೊಂಡು ನಂದಿನಿನೂ ಹೆಂಡತಿ ಅಂತ ಒಪ್ಕೊಂಡು ಎಲ್ಲ ಚೆನ್ನಾಗಿರ್ತಾರ. ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.